ಫ್ರೆಂಡ್ಸ್, ನಾವು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಭೀಮ್ ಆಪ್ ನಂತಹ UPI ಆಪ್ ಗಳನ್ನ ಪ್ರತಿದಿನಲ್ಲೂ ನಾವು ಬಳಸ್ತಾ ಇರ್ತೀವಲ್ಲ. ಈ ಒಂದು ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಪೇಮೆಂಟ್ ಮಾಡಿದ್ರೆ ನಮ್ಗೆ ಚಾರ್ಜ್ ಆಗುತ್ತೆ ಅಂತ ಇತ್ತೀಚೆಗೆ ನಾವು ಬಹಳಷ್ಟು ಸುದ್ದಿಗಳನ್ನ ಕೇಳ್ತಾ ಇದ್ದೀವಿ. ಈ ಒಂದು UPI ಪೇಮೆಂಟ್ ಗಳಿಗೆ ನಿಜವಾಗ್ಲೂ ಸರ್ಕಾರ ನಮ್ಗೆ ಟ್ಯಾಕ್ಸ್ ಹಾಕುತ್ತಾ ಅಥವಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ UPI ಪೇಮೆಂಟ್ ಮಾಡುವಂತಹ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೇನೆ ಲೈಕ್ ಮಾಡಿ. ಫ್ರೆಂಡ್ಸ್, ನಾವು ಪೇಟಿಎಂ, ಗೂಗಲ್ ಪೇ, ಫೋನ್ ಪೇ, ಭೀಮ್ ಆಪ್ ನಂತಹ UPI ಪೇಮೆಂಟ್ ಗಳಿಂದ ನಾವು ಮರ್ಚೆಂಟ್ ಗಳಿಗೆ ಪೇಮೆಂಟ್ ಮಾಡಿದ್ರೆ ನಮ್ಮ ಅಕೌಂಟ್ ಮೇಲೆ ಅಂದ್ರೆ ನಮ್ಮ UPI ಪೇಮೆಂಟ್ ಮೇಲೆ ನಿಜವಾಗ್ಲೂ ಚಾರ್ಜ್ ಆಗುತ್ತಾ ಅಥವಾ ಇಲ್ವಾ ಅಂತ ಹೇಳೋದಾದ್ರೆ ಖಂಡಿತವಾಗಿ ಚಾರ್ಜ್ ಆಗಲ್ಲ. ಅದು ಚಾರ್ಜ್ ಯಾರಿಗೆ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಸರ್ಕಾರ ಆಲ್ರೆಡಿ ಹೇಳಿದೆ ಯಾರಿಗೆ ಚಾರ್ಜ್ ಮಾಡ್ತಾರೆ, ಯಾರಿಗೆ ಚಾರ್ಜ್ ಮಾಡಲ್ಲ ಅಂತ. ಈಗ ನಾವು ನಮ್ಮ ಫೋನ್ ಪೇ ಇಂದ ಬೇರೆಯವರಿಗೆ ನಾವು ಫೋನ್ ಪೇ ಮಾಡಿದ್ರೆ ಅಂದ್ರೆ UPI ಪೇಮೆಂಟ್ ನ ನಾವು ಮಾಡಿದ್ರೆ ಚಾರ್ಜ್ ಮಾಡ್ತಾರೆ ಅಂತ ಸುದ್ದಿ ಆಗ್ತಾ ಇದೆ. ಇದು ಸಂಪೂರ್ಣವಾಗಿ ಶುದ್ಧ ಸುಳ್ಳು. ಯಾವುದೇ ಕಾರಣಕ್ಕೂ ₹1 ಕೂಡ ಚಾರ್ಜ್ ಆಗಲ್ಲ. ಸೊ ಇದು ಎಂತವರಿಗೆ ಚಾರ್ಜ್ ಆಗುತ್ತೆ ಅಂದ್ರೆ ಮರ್ಚೆಂಟ್ ಇರ್ತಾರಲ್ಲ, ಅಂದ್ರೆ ಮರ್ಚೆಂಟ್ ಅಕೌಂಟ್ ಇರುತ್ತೆ ಗೊತ್ತಾ, ಬಿಸ್ನೆಸ್ ಅಕೌಂಟ್ಸ್ ಇರುತ್ತೆ, ಅಂತವ್ರಿಗೆ ಇದನ್ನ ಚಾರ್ಜ್ ಆಗುತ್ತಾರೆ. ಕಾಮನ್ ಮ್ಯಾನ್ ಗಳಿಗೆ ಯಾವುದೇ ಕಾರಣಕ್ಕೂ ಚಾರ್ಜ್ ಆಗಲ್ಲ. ಈಗ ನಾನು ಪರ್ಸನಲ್ ಫೋನ್ ಪೇ ಅಕೌಂಟ್ ನ ಬಳಸ್ತಾ ಇರ್ತೀನಿ. ನನ್ನ ಪರ್ಸನಲ್ ಫೋನ್ ಪೇ ಅಕೌಂಟ್ ಆಗಿರ್ಬೋದು, ಭೀಮ್ ಆಪ್ ಆಗಿರ್ಬೋದು, ಅಥವಾ ಗೂಗಲ್ ಪೇ ಆಗಿರ್ಬೋದು, ಅಥವಾ ಪೇಟಿಎಂ ಆಗಿರ್ಬೋದು, ಈ ಒಂದು ಪರ್ಸನಲ್ ಅಕೌಂಟ್ ಇರುತ್ತಲ್ಲ, ಈ ಒಂದು ಅಕೌಂಟ್ ಗಳಿಂದ ನಾವು ಮರ್ಚೆಂಟ್ ಗಳಿಗೆ ಪೇಮೆಂಟ್ ಮಾಡ್ತೀವಿ ನೋಡಿ. ಬಿಸ್ನೆಸ್ ಅಕೌಂಟ್ ಇರುತ್ತೆ ಅವ್ರದ್ದು, ಅಂಗಡಿಗಳಲ್ಲಿ ಇರುತ್ತಲ್ಲ, ಅಂತವ್ರಿಗೆ ಚಾರ್ಜ್ ಮಾಡ್ತಾರೆ. ನಮ್ಮ ಅಕೌಂಟ್ ಇಂದ ಚಾರ್ಜ್ ಮಾಡಲ್ಲ, ಅವ್ರ ಅಕೌಂಟ್ ಅಲ್ಲಿ ಚಾರ್ಜ್ ಮಾಡ್ತಾರೆ. ಅವರು ನಮ್ಗೆ ಯಾವುದೇ ಕಾರಣಕ್ಕೂ ಚಾರ್ಜ್ ಮಾಡಲ್ಲ. ಈ ಒಂದು ಚಾರ್ಜ್ ಕೂಡ ಎಲ್ಲಾ ಮರ್ಚೆಂಟ್ ಗಳಿಗೆ ಮಾಡ್ತಾರ ಅಂತ ಹೇಳೋದಾದ್ರೆ ಖಂಡಿತವಾಗಿ ಎಲ್ಲಾ ಮರ್ಚೆಂಟ್ ಗಳಿಗೆ ಮಾಡಲ್ಲ. ಒಂದು ವರ್ಷಕ್ಕೆ ಅವರು ₹1,50,00,000 ಯಾರಾದ್ರೂ ಟ್ರಾನ್ಸಾಕ್ಷನ್ ಮಾಡ್ತಾರಲ್ಲ ಅಂತವರಿಗೆ ಮಾತ್ರ ಈ ಒಂದು UPI ಚಾರ್ಜ್ ಆಗುತ್ತೆ ಅಂತ ಗವರ್ನಮೆಂಟ್ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ UPI ಪೇಮೆಂಟ್ ಗಳಿಗೆ ಚಾರ್ಜ್ ಆಗಲ್ಲ. ಅಂದ್ರೆ ಯಾವ ಮರ್ಚೆಂಟ್ 1.5 crore ಜಾಸ್ತಿ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾರಲ್ಲ ಅಂತವರಿಗೆ ಮಾತ್ರ ಈ ಒಂದು UPI ಚಾರ್ಜಸ್ ಮಾತ್ರ ಮಾಡ್ತಾರೆ ಅಂತ ಗವರ್ನಮೆಂಟ್ ಹೇಳ್ತಾ ಇದೆ. ನಾವೀಗ ಸಣ್ಣ ಪುಟ್ಟ ಪೇಮೆಂಟ್ ಮಾಡ್ತಾ ಇರ್ತೀವಲ್ಲ, 1.5 crore ಕೆಳಗಿದ್ದವರಿಗೆ ಯಾವುದೇ ಕಾರಣಕ್ಕೂ ಚಾರ್ಜ್ ಆಗಲ್ಲ. ನಮ್ಗೆ ಯಾವುದೇ ಕಾರಣಕ್ಕೂ UPI ಟ್ರಾನ್ಸಾಕ್ಷನ್ ಚಾರ್ಜ್ ಗವರ್ನಮೆಂಟ್ ಮಾಡೋದಿಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಫ್ರೆಂಡ್ಸ್, ಮರ್ಚೆಂಟ್ ಗಳಿಗೆ ಮಾತ್ರ ಚಾರ್ಜ್ ಆಗುತ್ತೆ. ಅದು ನಾನು ಹೇಳಿದ್ದೀನಲ್ಲ, 1.5 crore ಇಯರ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ಅಂತವರಿಗೆ ಮಾತ್ರ ಈ ಒಂದು UPI ಟ್ರಾನ್ಸಾಕ್ಷನ್ ಚಾರ್ಜಸ್ ಅನ್ನ ಗವರ್ನಮೆಂಟ್ ಆಗ್ತಾ ಇದೆ. 1.5 crore ಒಳಗಡೆ ಇದ್ದಂತಹ ಮರ್ಚೆಂಟ್ ಗಳಿಗೆ ಯಾವುದೇ ಕಾರಣಕ್ಕೂ UPI ಟ್ರಾನ್ಸಾಕ್ಷನ್ ಚಾರ್ಜ್ ಹಾಕಲ್ಲ. ಒಂದ್ ವೇಳೆ ಹಾಕಿದ್ರು ಬಹಳಷ್ಟು ಜನ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಪರ್ಸನಲ್ ಅಕೌಂಟ್ ನವ್ರಿಗೆ ಕೂಡ ಆಗ್ತಾ ಇದಾರೆ ಅಂತ ತಿಳ್ಕೊಳ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ಫೋನ್ ಪೇ ಮಾಡಿದ್ರೆ ಅಂದ್ರೆ ಎಲ್ಲೇ ಬಳಸಿ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, UPI ಪೇಮೆಂಟ್ ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಚಾರ್ಜ್ ಮಾಡಲ್ಲ. ಅದು ಮರ್ಚೆಂಟ್ ಗಳಿಗೆ ಚಾರ್ಜ್ ಮಾಡ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.